ಮತ್ತೆ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ಬೀದರ್ನ ಅಷ್ಟೂರು ಗ್ರಾಮದಲ್ಲಿರುವ ಬಹುಮನಿ ಸುಲ್ತಾನರ ಸಮಾಧಿಗಳ ಗೋಪುರದಲ್ಲಿ ವಜ್ರಗಳಿವೆಯಂತೆ. ಸುಮಾರು 24 ವಜ್ರಗಳಿಂದ ಗೋಪುರದ ಒಳಭಾಗದಲ್ಲಿ ಲೇಪನ ಮಾಡಲಾಗಿದೆ. ಈ ವಜ್ರ ವೈಡೂರ್ಯಗಳ ಮೇಲೆ ಲೂಟಿಕೋರರು ಕಣ್ಣಿಟ್ಟಿದ್ದಾರೆ. 24 ವಜ್ರಗಳ ಪೈಕಿ ಈಗ 15 ಮಾತ್ರ ಇವೆಯಂತೆ. ಕ್ರಿಸ್ತ ಶಕ 1429ರಲ್ಲಿ ಪರ್ಷಿಯನ್ ಕಲಾವಿದರು ರೂಪಿಸಿದ ವಜ್ರ ಖಚಿತ ಗೋಪುರವನ್ನು ರಕ್ಷಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇನ್ನು ಅಲ್ಲಿಗೆ ಹೋದವರಿಗೆ ಅಲ್ಲಿದ್ದವರು ಸೂರ್ಯನ ಕಿರಣಗಳ ಪ್ರತಿಫಲನದಿಂದ ಗುಂಬದದ ಮಧ್ಯಭಾಗದಲ್ಲಿ ಬೆಲೆ ಬಾಳುವ ವಜ್ರಗಳಿವೆ ಅನ್ನೋದನ್ನು ಕೂಡ ತೋರಿಸುತ್ತಾರೆ. ಆದರೆ ಅವುಗಳ ಬಗ್ಗೆ ನಿಖರವಾದ ಮಾಹಿತಿ ಇನ್ನೂ ಇಲ್ಲ. ಅವುಗಳು ಯಾವ ತರಹದ ಕಲ್ಲುಗಳಿವೆ ಅದು ಕೂಡ ನಮಗೆ ಗಮನಕ್ಕೆ ಬಂದಿರುವುದಿಲ್ಲ. ಆದರೆ ವಿಶೇಷತೆ ಏನು ಅಂತ ಹೇಳಿದ್ರೆ, ಅಹಮದ್ ಶಾ ಅಲ್ವಲಿಯ ಸಮಾಧಿಗೆ ಇಂದಿನವರೆಗೂ ಸುತ್ತಣ ಪ್ರದೇಶದ ಹಿಂದೂಗಳು ಹಾಗೂ ಮುಸ್ಲಿಮರು. ಹುಬ್ಬಳ್ಳಿಯಲ್ಲಿ ಪಂಜಾಬ್ ವಿರುದ್ಧ ನಡೆದ ರಣಜಿ ಪಂದ್ಯದಲ್ಲಿ ಕರ್ನಾಟಕ 10 ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿದೆ. ಗೆಲ್ಲುವುದಕ್ಕೆ ಕೇವಲ 31 ರನ್ ಬೆನ್ನಟ್ಟಿದ್ದ ಕರ್ನಾಟಕ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ ಗುರಿ ಮುಟ್ಟು. ಈ ಭರ್ಜರಿ ಗೆಲುವಿನೊಂದಿಗೆ ಕರ್ನಾಟಕಕ್ಕೆ 7 ಅಂಕಗಳು ಲಭಿಸಿವೆ. ಒಟ್ಟು 6 ಪಂದ್ಯವಾಡಿರುವ ಕರ್ನಾಟಕ 3 ಜಯ 3 ಡ್ರಾದೊಂದಿಗೆ 26 ಅಂಕ ಕೂಡಿ ಹಾಕಿ ಕ್ವಾರ್ಟರ್ ಫೈನಲ್ ಆಸೆಯನ್ನ ಜೀವಂತವಾಗಿರಿಸಿಕೊಂಡಿದೆ. ಎ ಗ್ರೂಪ್ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ. ಇವಿಷ್ಟು ಇವತ್ತಿನ ಕರ್ನಾಟಕ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ತಲೆಹರಟೆ ಪ್ರಸಾರವಾಗುತ್ತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.